ಸರ್ ಮತ್ತೊಂದು ವಿಡಿಯೋ ವೈರಲ್ ಆಯಿತು ದರ್ಶನ್ ಸರ್ದು. ಅಂದರೆ ಈಗ ಅವರಿಗೆ ಬ್ಯಾಕ್ ಪೇಯ್ನ್ ಇದೆ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಬಟ್ ಸಿನಿಮಾ ಶೂಟಿಂಗ್ ಸೆಟ್ಟಲ್ಲಿ ಬರೀ ಕ್ಯಾಮ್ರಾಮನ್ನು, ಡೈರೆಕ್ಟ್ರು ಆ ಕಾಸ್ಟ್ ಆ್ಯಂಡ್ ಕ್ರೂ ಮಾತ್ರ ಇರುತ್ತೆ. ಅಲ್ಲಿ ಕೂಡ ಅವ್ರ ಬ್ಯಾಕ್ ಪೇಯ್ನ್ ತಡೆಯೋಕ್ಕಾಗದೆ ಹೀರೋಯಿನ್ನ ಹೊತ್ಕೊಂಡು ಹೋಗುವಂಥ ಒಂದು ಶಾಟಲ್ಲಿ ನೆಲಕ್ಕೆ ಉರುಳಿ ಬಿಡ್ತಾರೆ. ದಿಢೀರ್ ಅಂತ ಲೈಟ್ಗೆ ಇಡ್ತಾರಲ್ಲ ಅದೊಂದು ಮ್ಯಾಟು, ಅದನ್ನು ತಂದು ಅದ್ರ ಮೇಲೇ ಮಲಗಿಸ್ಬಿಡ್ತಾರೆ ಅವರು. ಅದನ್ನ ನೋಡೋದಕ್ಕೆ ಒಂದು ಸ್ವಲ್ಪ ಅದು ಆ್ಯಕ್ಚುಲಿ ಅದು ಒನ್ ಟೈಮ್ ಇನ್ಸಿಡೆಂಟ್ ಆಗಿರೋದಲ್ಲ. ಅದು ಅವತ್ತು ಅದು ರೆಕಾರ್ಡಿಂಗ್ ಅದು ಬಿಟ್ಬಿಟ್ಟಿದ್ದಾರೆ, ಅದು ಗೊತ್ತಿಲ್ಲ ನನಗೆ. ಓಕೆ. ಬಟ್ ನಾನು ನೋಡಿರೋ ಮಟ್ಟಿಗೆ ಎಷ್ಟೋ ಸಲ ಅದು ಆಗಿರೋದು. ಅದು ಒಂದು ಸಲ ಅಲ್ಲ, ಅದು ತುಂಬ ಸುಮಾರು ಸಲ ನಾವು ಶೂಟಿಂಗ್ ಕೂಡ ಅದು ನಿಲ್ಲಿಸಿ, ಆಮೇಲೆ ಇಲ್ಲ ಇವತ್ತು ರೆಸ್ಟ್ ತೊಗೊಳ್ಳಿ ಅಂತ ಕೂಡ ಅಂದಾಗ ಡೈರೆಕ್ಟರ್ ಕೂಡ ಇಲ್ಲ ಪಿ ಇದು ನಾನು ಪ್ಯಾಕಪ್ ಮಾಡ್ತೀನಿ, ನೀನು ಆರಾಮ ರೆಸ್ಟ್ ತೊಗೊಂಡು ಬೇಕಾದ್ರೆ ನಾಳೆ ನೋಡೋಣ ಅಂತಂದಾಗ ನನಗೆ ಅರ್ಧ ಗಂಟೆ 1 ಅವರ್ ಕೊಡು, ನಾನು ಸರಿ ಆಗ್ತೀನಿ, ನೀವು ಮಾಡಿರಿ. ಯಾಕಂದರೆ ನಾವು ಉದಯ್ಪುರ್ಗೆ ಬಂದಿರ್ತೀವಿ, ಸೋ ಮಚ್ ಎಕ್ಸ್ಪೆನ್ಸಿವ್ ಅಲ್ಲಿ, ಎಲ್ಲರೂ ನಾವು ಬಂದುಬಿಟ್ಟಿರ್ತೀವಿ. ಅದು ನಮಗಲ್ಲ, ಅದು ಅವ್ರಿಗಿದೆ. ಇವತ್ತು ಒಂದಿನ ಶೂಟಿಂಗ್ ನಿಲ್ತು ಅಂತಂದರೆ ಒಬ್ಬ ಪ್ರೊಡ್ಯೂಸರ್ಗೆ ಎಷ್ಟಾಗಿದಾಗುತ್ತೆ ಅನ್ನೋದು ಪಾಪ ಅವ್ರ ಒಂದು ಇದರಲ್ಲಿ ಇಲ್ಲ ಸುಧಾರಿಸ್ಕೊಂಡು ಮಾಡೋಣ. ಪಾಪ ಅವ್ರ ಡೈರೆಕ್ಟ್ರಿಗಂತೂ ಬಿಲ್ಕುಲ್ ಇದಿಲ್ಲ, ಪರವಾಗಿಲ್ಲ ಬಿಡುತ್ತೆ ಅಂದರೆ ಇಲ್ಲ ಒನ್ ಡೇ ಓತು ಅಂದರೆ ಇಲ್ಲ ಸರಿ ಕರೆಕ್ಟಾಗಾದ್ರೆ ಸಾಕು ಅಂತ, ಇಲ್ಲ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು. ಇದು ಒನ್ ಟೈಮ್ ಆದರೆ ಓಕೆ, ಸುಮಾರು ಸಲ ಆಗಿದೆ ಅದು ಇನ್ಸಿಡೆಂಟು. ಬಟ್ ಹೆವಿ ಪೇಯ್ನ್. ಯಾಕಂದ್ರೆ ನಾವೇ ಅದು ಮುಂದೆ ನಿಂತ್ಕೊಂಡು ನೋಡಿದ್ದೀವಿ. ನಮಗೆ ಒಂದೊಂದ್ಸಲ ನಮಗೇ ಆ ಮನಸ್ಸು ಕೂಡ ನಮಗಿರಲ್ಲ, ಹಿಂಗೆ ಬನ್ನಿ, ಹಿಂಗೆ ನಿಂತ್ಕೊಳ್ಳಿ, ಹಿಂಗೆ ಮಾಡಿ, ಹಿಂಗೆ ಬಗ್ಗಿ ಅಂತಲೂ ಕೂಡ ಹೇಳೋಕ್ಕಲ್ಲ ಒಂದೊಂದ್ಸಲ. ಸೊ ಆದ್ರೂ ಅವರು ಬಂದು ಏನು ಯಾಕೆ ಹಿಂಗಿದೆಯಾ